ಒಂದು ನಿಮಿಷ ಸೈಡ್ ಬರ್ರಿ ಸರ್ ಮಾತಾಡಕತ್ತಿ ಸ್ವಾಮಿ ಇಸ್ಕೊಳ್ಳೋಣ ನಮ್ಮ ಕಡೆ ಬೈಕ್ ತಗೊಂಡ್ರಲ್ಲ ತಗೊಂಡಿತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ತಾಯಿ ಗುಡ್ಡಾಪುರ ದಾನಮ್ಮದೇವಿಯ ಪಾದಯಾತ್ರಿಕರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನಮ್ಮ ಗೆಳೆಯರ ಬಳಗದ ವತಿಯಿಂದ ಆಯೋಜನೆ ಮಾಡಲಾಗಿದ್ದು, ಆದರೆ ಈ ವರ್ಷ ವಿಶೇಷವಾಗಿ ಇದು 10ನೇ ವರ್ಷದ ಆಚರಣೆ ಎಂದು ನಾನು ಹೇಳಲು ಹೆಮ್ಮೆ ಪಡುತ್ತೇನೆ. ಹಾಗೂ ಇದೇ ರೀತಿಯಾಗಿ ಮುಂದಿನ ವರ್ಷ ಅಂದರೆ 11ನೇ ವರ್ಷಕ್ಕೆ 5 ರಿಂದ 11 ಸಾಮೂಹಿಕ ವಿವಾಹವನ್ನು ನಮ್ಮ ತಂಡದಿಂದ ಆಯೋಜನೆ ಮಾಡಬೇಕೆಂದು ಇಚ್ಛಿಸುತ್ತಿದ್ದೇವೆ. ಅದಕ್ಕೆ ತಾಯಿ ದಾನಮ್ಮದೇವಿ ಆಶೀರ್ವಾದ ಬೇಕಾಗಿ ವಿನಂತಿಸುತ್ತಿದ್ದೇನೆ. ಧನ್ಯವಾದಗಳು. ಈಗ ಸರಿಸುಮಾರು ಬೆಳಗ್ಗೆ 8 ಗಂಟೆಗೆ ನಾವು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೀವಿ. 8 ಗಂಟೆಯಿಂದ ಟೈಮ್ ಈಗ 5 ಗಂಟೆ 15 ನಿಮಿಷ ಆಯಿತು. ಇಲ್ಲಿವರೆಗೂ ಸರಿಸುಮಾರು ಒಂದು 10 ರಿಂದ 15 ಸಾವಿರ ಇಡ್ಲಿಗಳು ಇದು ಆಗ್ಯಾವು. ಸೊ ಪ್ರತಿ ಸಲದಕ್ಕಿಂತನೂ ಈ ಸಲ ಗುಡ್ಡಾಪುರಕ್ಕೆ ಹೋಗುವಂಥ ಜನಸಂಖ್ಯೆ ಜಾಸ್ತಿ ಆಗ್ಯದ. ಇದು ಒಂದು ರೀತಿ ಹೆಮ್ಮೆ ಪಡುವಂಥ ವಿಷಯ. ಮತ್ತು ಇನ್ನೊಂದು ವಿಷಯ ಹೇಳಬೇಕಂತಂದ್ರೆ, ಆದಷ್ಟು ಒಂದು ಸ್ವಲ್ಪ ನಮ್ಮ ಜನ ಗುಡ್ಡಾಪುರಕ್ಕೆ ಹೋಗುತ್ತಾನೂ ಪರಿಸರ ಸಂರಕ್ಷಣೆ ಮಾಡ್ಕೊಂಡು ಹೋಗ್ಬೇಕಂತ ಅವ್ರ ಹತ್ರ ಕಳಕಳಿಯಾಗಿ ವಿನಂತಿ ಮಾಡ್ಕೋತೀನಿ. ಶಿವಕುಮಾರ್ ಕೋಟೆಮಠ, ಗೆಳೆಯರ ಬಳಗದ ವತಿಯಿಂದ, ವಿಜಯಪುರ. ಶ್ರೀ ಕ್ಷೇತ್ರ ಗುಡ್ಡಾಪುರ ದಾನಮ್ಮದೇವಿ ಕ್ಷೇತ್ರ ನಮ್ಮ ಭಾರತದಲ್ಲೇ ಪುಣ್ಯಕ್ಷೇತ್ರ. ಈ ಕ್ಷೇತ್ರಕ್ಕೆ ಹೋಗುವ ಎಲ್ಲ ಭಕ್ತರಿಗೆ ಗುಡ್ಡಾಪುರ ದಾನಮ್ಮದೇವಿಯು ಸಕಲ ಸಿರಿ ಸಂಪತ್ತು ಭೋಗಮೋಕ್ಷವನ್ನು ಕೊಟ್ಟು ಕಾಪಾಡುತ್ತಾ ಎಂದು ಎಲ್ಲ ಭಕ್ತರಲ್ಲಿ ನಂಬಿಕೆ ಇದೆ. ಆದ್ದರಿಂದ
ಸದಾಕಾಲ ಎಲ್ಲ ಭಕ್ತರು ಪ್ರತಿ ವರ್ಷ ಹೋಗುತ್ತಾರೆ ಎಂದು ಹೇಳುತ್ತೇವೆ. ನಾವು ಮಲ್ಲಿಕಾರ್ಜುನ ಶಿವಶರಣವ್ರು ಬೋರ್ಣಾಪುರ. ಎಲ್ಲಿಂದ ಬರಾಕತ್ತೀರಿ? ಬೋರ್ಣಾಪುರ ಎಷ್ಟು ವರ್ಷದಿಂದ ಹೋಗಕತ್ತೀರಿ? ನಾವು 20-30 ವರ್ಷದಿಂದ ಬೋರ್ಣಾಪುರದಿಂದ ಸುಮಾರು ಎಷ್ಟು ಕಿಲೋಮೀಟರ್ ಆಗತ್ತೆ? ಬೋರ್ಣಾಪುರದಿಂದ ರೀ ಒಂದು 100 ಕಿಲೋಮೀಟ್ರ್ ಆಕರಿ. ಯಾವಾಗ ಬಿಟ್ಟಿದ್ರಿ ನೀವು ಬೋರ್ಣಾಪುರ? ಯಾವಾಗ ಬಿಟ್ಟಿದ್ರಿ? ನಾವು ಒಂದು ಮುಂಜಾನೆ ಬಿಟ್ಟಿವಿ ರೀ. ಬೆಳಗ್ಗೆ ಬಿಟ್ಟಿದ್ರಿ? ಹ್ಞೂ ರೀ. ಗುಡ್ಡಾಪುರ 100 ಕಿಲೋಮೀಟ್ರ್ ಆಕರಿ. ಗುಡ್ಡಾಪುರ ಹೋಗಿ ರಾತ್ರಿ ಎಲ್ಲ ನಡ್ಕೊಂಡು ಹೋಗ್ಬೇಕಾ? ಹಾಂ, ನಡ್ಕೊಂಡು ಎಷ್ಟು ಗಂಟೆ ಹೋಗ್ಬಿಡ್ತೀರಿ ಅಲ್ಲಿ? ನಾವು ಮುಂಜಾನೆ ತನಕ ಹೋಗಿ ಮುಟ್ತೀವಿ ರೀ. ಹಾಂ, ದರ್ಶನ ಮಾಡಿಕೊಂಡು ಮತ್ತೆ ಈಗ ನೀವು ಹೋಗೋ ರಸ್ತೆ ಉದ್ದಕ್ಕೆ ವ್ಯವಸ್ಥೆ ಹೆಂಗಿದೆ ಭಕ್ತರ ಸಲಾಗಿ? ಭಾಳ ವ್ಯವಸ್ಥೆ ರೀ, ಭಾಳ ವ್ಯವಸ್ಥೆ. ಭಯಂಕರ ವ್ಯವಸ್ಥೆ ರೀ. ಏನು ಒಟ್ಟು ಅನಾನುಕೂಲ ಇಲ್ಲ ರೀ, ಭಾಳ ಅನುಕೂಲ ಅದ ರೀ. ಯಾವ ಕ್ಷೇತ್ರ ಬಿಟ್ಟು ಅನುಕೂಲ ಇಲ್ಲ. ನಿಮ್ಮ ಹೆಸರು ಹೇಳ್ರಿ? ಮಲ್ಲಿಕಾರ್ಜುನ ಶಿವಶರಣರು ಬೋರ್ಣಾಪುರ. ಕೊಪ್ಪಳ ಡಿಸ್ಟಿಕ್ಕು, ಕುಷ್ಟಗಿ ತಾಲೂಕು, ಕಡೆಕೊಪ್ಪರ್ ಗ್ರಾಮದಿಂದ ನಾನು 3 ವರ್ಷದಿಂದ ಪಾದಯಾತ್ರೆ ಮಾಡುತ್ತಿದ್ದೇನೆ. ನನಗೆ ಕನ್ಯೆ ಸಿಕ್ಕಿದ್ದಿಲ್ಲ. ನಾನು ಸುಮಾರು 6 ವರ್ಷಗಳ ಕಾಲ ಕನ್ಯೆ ನೋಡಿ ಸಾಕಾಗಿತ್ತು. ಹಾಗಾಗಿ ಈ ತಾಯಿಗೆ ನಾನು ಬಂದು ಕೇಳಿಕೊಂಡಾಗ ನನಗೆ 1 ವರ್ಷದಲ್ಲಿ ಮದುವೆ ಆಯಿತು. ಅದ ನಂತರ ನನಗೆ ನೆಕ್ಸ್ಟ್ ವರ್ಷ ಒಂದು ಮಗು ಸಹ ಆಯಿತು. ಈ ದೇವಿಗೆ ನಾನು ಏನು ಅಂದ್ಕೊಂಡ್ರೂ ಎಲ್ಲ ಕೆಲಸ ನನಗೆ ಸಕ್ಸಸ್ ಆಗ್ತಿದೆ. ಹಾಗಾಗಿ ನಾನು ಪಾದಯಾತ್ರೆ ಮುಖಾಂತರ ಬಿಜಾಪುರದಿಂದ ದಾನಮ್ಮ ದೇವಿಗೆ ಹೋಗ್ತಾ ಇದ್ದೀನಿ. ದಾರಿಯಲ್ಲಿ ಎಲ್ಲ ಜನರು ನಮಗೆ ಸಹಾಯ ಸಹಕಾರ ನೀಡೋದರ ಮೂಲಕ ಎಲ್ಲ ಸಂತೋಷದಿಂದ ಕಳಿಸುತ್ತಿದ್ದಾರೆ. ಈ ತಾಯಿಯಿಂದ ನನಗೆ ತುಂಬ ಅನುಕೂಲವಾಗಿದೆ. ನನ್ನ ಹೆಸರು ನಿಂಗಪ್ಪ ವಿ ಜಿಗೇರಿ, ಸಾಕಿನ ಕಡೆಕೊಪ್ಪ, ಕುಷ್ಟಗಿ ತಾಲೂಕು. ನಾವು ಏನು ಮಾಡ್ತೀವಿ, ದಾನಮ್ಮ ದೇವಿಗೆ ಲಕ್ಷಾಂತರ ಭಕ್ತರು ಹೋಗ್ತಾರ ಜೊತೆ ನಾವು ಹೋಗ್ತೀವಿ ರೀ. ದಾನಮ್ಮ ದೇವಿ ಪವಾಡಗಳು ಭಾಳ ಇದ್ದಾವೆ ರೀ. ಅಲ್ಲಿ ದಾನಮ್ಮ ದೇವಿಗೆ ಏನು ಮಾಡ್ತಾರೆ, ನಿತ್ಯ ಪೂಜೆ ಮಾಡ್ತಾರೆ. ಪೂಜೆ ಅಂದರೆ ಹೇಗೆ, ದಿನಕ್ಕೆ 3 ಬಾರಿ ಬೆಳಗ್ಗೆ ಯೌವನಾವಸ್ಥೆ, ಬಾಲ್ಯಾವಸ್ಥೆ, ಯೌವನಾವಸ್ಥೆ ಹಾಗೂ ವೃದ್ಧಾವಸ್ಥೆ, ಈ ರೀತಿ ದಾನಮ್ಮ ದೇವಿಯ ಪೂಜೆಯನ್ನು ಮಾಡ್ತಾರೆ. ಅದೇ ರೀತಿ ಶರಣಗೆ ಬಂದ ಶರಣರಿಗೆ ಒಂದು ಅನ್ನ ಸಂತರ್ಪಣೆ ಊಟದ ಮೂಲಕ ಅದನ್ನು ಕೂಡ ಅಲ್ಲಿ ದಾನಮ್ಮ ದೇವಿಯಲ್ಲಿ ಸಿಗುತ್ತದೆ. ನಾವು ಕೂಡ ಗುಡ್ಡಾಪುರಕ್ಕೆ ನಡ್ಕೊತ ಹೋಗ್ತೀವಿ ರೀ. ಎಷ್ಟು ವರ್ಷದಿಂದ ಈ ಸೇವೆ ಮಾಡ್ತಾ ಇದ್ದೀರಿ? ನಾವು 10 ವರ್ಷದಿಂದ ಸೇವೆ ಮಾಡ್ತಿದ್ದೇವೆ ರೀ. ತಮಗೆ ಆದಂಥ ಅನುಭವಗಳು ನಾವು ಫಸ್ಟ್ ಏನು ಮಾಡ್ತಿದ್ದೇವೆ, ಜಸ್ಟ್ ಒಂದು 2 ಬಿಸ್ಕೆಟ್ ಪ್ಯಾಕೆಟ್ ಅಂದರೆ ಒಂದು 100 ಪ್ಯಾಕೆಟ್ಗಳನ್ನ ಹಂಚಿ ಸ್ಟಾರ್ಟ್ ಮಾಡಿದ್ದೇವೆ ರೀ. ನಾವಾಗೆ ಹೋಗಿ ಕೊಟ್ಟು ಅದು ಮಾಡಿದ್ರಿ. ಅದಾದ ವರ್ಷಗಟ್ಟಲೆ ಏನು ಮಾಡ್ತೀರಿ, ಸ್ಟೆಪ್ ಬೈ ಸ್ಟೆಪ್ ಏನು ಮಾಡ್ತೀವಿ ರೀ. ನಾವು ಜಾಸ್ತಿ ಮಾಡ್ಕೊತ ಬಂದು ಈಗ ನಾವು 2ರಿಂದ 2.5 ಸಾವಿರಗಳನ್ನ ಹಂಚ್ತಾ ಇದ್ದೀವಿ ರೀ. ಪ್ರತಿಭಾ ಸಾರವಾಡ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಗುಡ್ಡಾಪುರ ದಾನಮ್ಮ ತಾಯಿ ಜಾತ್ರೆ ನಿಮಿತ್ತವಾಗಿ ಸಾಂಗ್ಲಿ ಜಿಲ್ಲಾದಲ್ಲಿ ಜತ್ ತಾಲೂಕಿನಲ್ಲಿರ್ತಕ್ಕಂಥ ಶ್ರೀ ದಾನಮ್ಮ ತಾಯಿ ಜಾತ್ರೆ ಉತ್ಸವ ಬಹಳ ದೊಡ್ಡ ಪ್ರಮಾಣದಲ್ಲಿ ಭಕ್ತರು ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ತಾಲೂಕದಿಂದ ಪಾದಯಾತ್ರೆ ಮುಖಾಂತರ ಬರ್ತಕ್ಕಂಥದ್ದು ಇಡೀ ಇತಿಹಾಸದಲ್ಲೇ ಒಂದು ಸುವರ್ಣ ಅಕ್ಷರದಲ್ಲಿ ಬರೆದಿರ್ತಕ್ಕಂಥದ್ದು. ಆದರೆ ಈ ವರ್ಷ ನಮ್ಮೆಲ್ಲ ಟ್ರಸ್ಟ್ದ ಕಮಿಟಿಯ ಎಲ್ಲ ಸದಸ್ಯರು ಇವತ್ತು ಬಹಳ ಭಕ್ತರಿಗೆ ಬರ್ತಕ್ಕಂಥ ಪಾದಯಾತ್ರೆ ಬರ್ತಕ್ಕಂಥ ಸಂದರ್ಭದಲ್ಲಿ ಭಕ್ತರಿಗೆ ಬಹಳ ವ್ಯವಸ್ಥೆ ಟ್ರಸ್ಟ್ ವತಿಯಿಂದ ಬಹಳ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ. ಈ ವ್ಯವಸ್ಥೆ ಯಾವ ರೀತಿ ಇದೆಯಪ್ಪ ಅಂತಂದರೆ, ಭಕ್ತರು ಪಾದಯಾತ್ರೆ ಮುಖಾಂತರ ಬರಬೇಕಾದ್ರೆ ಅವರಿಗೆ ಬಿಸಿ ನೀರಿನಿಂದ ಇವತ್ತು ಜಳಕ ಮಾಡಿ 10 ಎಕರೆದಲ್ಲಿ ಇವತ್ತು ಅವರಿಗೆ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಇವತ್ತು ತಾಯಂದರು ಕೂಡ ಇವತ್ತು ಬರ್ತಕ್ಕಂಥದ್ದು ನಮ್ಮ ಜಿಲ್ಲೆ ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಇವತ್ತು ಅಧಿಕಾರಿಗಳು, ಪೊಲೀಸ್ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಇವತ್ತು ಅನೇಕ ನಮ್ಮ ಇಲ್ಲಿರ್ತಕ್ಕಂಥ
ಎಲ್ಲ ಭಕ್ತರು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಾವು ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಮತ್ತು ನಮ್ಮ ಬಿಜಾಪುರದಿಂದ ಇರತಕ್ಕಂಥ ಎಲ್ಲ ಗುತ್ತಿಗೆದಾರರು ಕೂಡ ಇವತ್ತು ಟ್ಯಾಂಕರ್ ಮುಖಾಂತರ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇವತ್ತು ಅವ್ರಿಗೆ ನಾನು ಈ ಟ್ರಸ್ಟ್ ವತಿಯಿಂದ ನಾನು ಅಧ್ಯಕ್ಷ ಆದ ನಂತರ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೀನಿ. ಆದರೆ ಭಕ್ತರು ಇವತ್ತೇನು ಪಾದಯಾತ್ರೆ ಬಂದ ಸಂದರ್ಭದಲ್ಲಿ ಇವತ್ತು ಅವರಿಗೆ ಕಾಲು ನೋವು ಭಾಳ ಆಗಿದೆ. ಯಾಕಂದರೆ ವೈದ್ಯರು ಕೂಡ ಇಲ್ಲಿ ವ್ಯವಸ್ಥೆ ಕೂಡ ಚಿಕಿತ್ಸೆ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಇಲ್ಲಿ ನಮ್ಮ ಟ್ರಸ್ಟ್ ಕಮಿಟಿಯಲ್ಲಿರ್ತಕ್ಕಂಥ ಎಲ್ಲ ಭಕ್ತರು ಬಹಳ ತನು ಮನ ಧನದಿಂದ ಎಲ್ಲ ಸಹಾಯ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಮಾಡ್ತೀನಿ. ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮ ಎಲ್ಲ ನಿರ್ದೇಶಕರು 11 ಮಂದಿ ಮತ್ತು ಎಲ್ಲ ಪೂಜಾರಿ ವರ್ಗದವರು ಕೂಡ ನಮಗೆ ಭಾಳ ಒಳ್ಳೆಯ ರೀತಿಯಿಂದ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಈ ಸಂದರ್ಭದಲ್ಲಿ ಈ ನೂತನ ಆಯ್ಕೆಯಾದಂಥ 2 ಶಾಸಕರು ಅವತ್ತು ಸೋಲಾಪುರದಿಂದ ಇರ್ತಕ್ಕಂಥ ದೇಶಮುಖರು ಇರ್ಬೋದು, ಈ ಜತ್ ತಾಲೂಕಿನಿಂದ ನೂತನ ಆಯ್ಕೆಯಾದಂಥ ಗೋಪಿಚಂದ್ ಇವತ್ತು ಶಾಸಕರಿಗೆ ಕೂಡ ಇವತ್ತು ಸಾಯಂಕಾಲವರೆಗೆ ನಾವು ಇವತ್ತು ದೀಪದ ಕಾರ್ಯಕ್ರಮ ಇರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ನಾವು ಸನ್ಮಾನ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಈ ರೀತಿಯಲ್ಲಿ ಭಕ್ತರು ಲಕ್ಷಾಂತರ ಭಕ್ತರು ಇವತ್ತೇನು ಭಾಳ ಸಂತೋಷದಿಂದ ತಾಯಿ ದಾನಮ್ಮ ತಾಯಿ ಸೇವೆಯನ್ನು ಮಾಡಿಕೊಂಡು ಉತ್ಸಾಹದಿಂದ ಹೋಗ್ತಕ್ಕಂಥದ್ದು ನೋಡಿದ್ರೆ ಆ ತಾಯಿ ಇಡೀ ಇವತ್ತು ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕ ಇರ್ಬೋದು, ಎಲ್ಲ ಭಕ್ತರಿಗೂ ಕೂಡ ಭಾಳ ಸಂತೋಷದಿಂದ ಇವತ್ತು ತಾಯಿ ದರ್ಶನ ತೊಗೊಂಡು ಹೋಗ್ತಕ್ಕಂಥದ್ದು ಇವರಿಗೆ ನಾನು ಈ ಸಂದರ್ಭದಲ್ಲಿ ಅವ್ರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಪೊಲೀಸ್ ಇಲಾಖೆಯವರಾಗಲಿ ಇವತ್ತು ಸೆಕ್ಯೂರಿಟಿಯವರಾಗಲಿ ಭಾಳ ಒಳ್ಳೆಯ ರೀತಿಯಿಂದ ಸಹಕಾರ ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ.